ಇನ್ನು ಬಾಗಲಕೋಟೆ ಉಪಚುನಾವಣೆಯ ಲೆಕ್ಕಾಚಾರವೇ ಬೇರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಬಾಗಲಕೋಟೆ ಬೈ ಎಲೆಕ್ಷನ್ ಹೆಸರಿಗಷ್ಟೇ. ಬಾಗಲಕೋಟೆ ಉಪಚುನಾವಣೆಯ ಲೆಕ್ಕಾಚಾರವೇ ಬೇರೆ ಇದೆ. ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಬಾಗಲಕೋಟೆ ಬೈ ಎಲೆಕ್ಷನ್ ಹೆಸರಿಗಷ್ಟೇ ಪಕ್ಷದ ಅಭ್ಯರ್ಥಿಗಳು ನಾಮಿನೇಷನ್ ಮಾಡುವವರ ಮಧ್ಯೆ ಯಾವುದೇ ರೀತಿಯಾಗಿ ಎಲೆಕ್ಷನ್ ಇಲ್ಲ. ಇಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಸಚಿವರ ವರ್ಸಸ್ ಮಾಜಿ ಸಚಿವ. ಸಾವ್ಕಾರ್ ಹಾಗೂ ಕಾರಜೋಳಗೆ ಪ್ರತಿಷ್ಠೆಯ ಕಣವಾದ ಬಾಗಲಕೋಟೆ. ಕೈ ಅಭ್ಯರ್ಥಿ ಗೆಲ್ಲಿಸುವ ಹೊಣೆ ಸತೀಶ್ ಜಾರಕಿಹೊಳಿ ಹೆಗಲಿಗಿದೆ. ಗೋವಿಂದ ಕಾರಜೋಳಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಹೊಣೆಯಾಗಿದೆ. ಇದು ಹೊಣೆಗಾರಿಕೆ ಹೊತ್ತವರ ನಡುವಿನ ಬಿಗ್ ಕಾಳಗ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಲ್ಲಿ ಸಾವ್ಕಾರ್ ರಣತಂತ್ರ ಫಲಿಸುತ್ತಾ ಅಥವಾ ವಿಫಲವಾಗುತ್ತಾ, ಅಥವಾ ಗೋವಿಂದ ಕಾರಜೋಳ ಮೇಲುಗೈ ಸಾಧಿಸ್ತಾರಾ ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕಾಗಿರುವಂಥ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಒಂದು ಬೈ ಎಲೆಕ್ಷನ್ನ ಅಖಾಡ. ಮುಖ್ಯವಾಗಿ ಸಾವ್ಕಾರ್ ಹಾಗೂ ಕಾರಜೋಳಗೆ ಪ್ರತಿಷ್ಠೆಯ ಕಣವಾಗಿದೆ ಈ ಒಂದು ಬಾಗಲಕೋಟೆ. ಒಂದು ಕಡೆಯಿಂದ ಏನು ಬಾಗಲಕೋಟೆ ಬೈ ಎಲೆಕ್ಷನ್ ಏನಿತ್ತು, ಇದು ಸ್ಪರ್ಧಿಗಳ ಮಧ್ಯೆ ಎಲೆಕ್ಷನ್ ಅಲ್ಲ, ಸಚಿವ ವರ್ಸಸ್ ಮಾಜಿ ಸಚಿವರ ಮಧ್ಯೆ ಈ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳ್ಕೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ಹೊಣೆ ಆಗಲಿದೆ, ಅವರ ಹೊಣೆ ಹೆಗಲಿಗೆ ಇದೆ ಅಂತ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಗೋವಿಂದ ಕಾರಜೋಳಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಹೊಣೆಗಿದೆ. ಬಾಗಲಕೋಟೆಯಲ್ಲಿ ಸಾವ್ಕಾರ್ ರಣತಂತ್ರ ಫಲಿಸುತ್ತಾ ಅಥವಾ ವಿಫಲವಾಗುತ್ತಾ ಅನ್ನೋದು ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಅಥವಾ ಗೋವಿಂದ ಕಾರಜೋಳ ಮೇಲುಗೈಯನ್ನು ಸಾಧಿಸ್ತಾರಾ ಅನ್ನುವಂಥದ್ದು ಇನ್ನು ಕುತೂಹಲ ಕೆರಳಿಸ್ತಾ ಇದೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ. ಈಗಾಗಲೇ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಲೆಕ್ಕಾಚಾರನೇ ಬೇರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಇದು ಒಂದು ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಬಾಗಲಕೋಟೆ ಬೈ ಎಲೆಕ್ಷನ್ ಅದು ಕೇವಲ ಹೆಸರಿಗಷ್ಟೇ ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ನಾಮಿನೇಷನ್ ಮಾಡುವವರ ಮಧ್ಯೆ ಯಾವುದೇ ರೀತಿಯಾಗಿ ಇಲ್ಲಿ ಎಲೆಕ್ಷನ್ ಇಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ ಏನೇ ಇದ್ದರೂ ಸಚಿವ ವರ್ಸಸ್ ಮಾಜಿ ಸಚಿವ ಇವರಿಬ್ಬರ ಮಧ್ಯೆ ಈ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ನಡೆಯುವಂಥದ್ದು, ಇವರಿಬ್ಬರ ಮಧ್ಯೆ ಚಕಾಮಕಿ ಶುರುವಾಗುವಂಥದ್ದು. ಬಾಗಲಕೋಟೆ ಬೈ ಎಲೆಕ್ಷನಲ್ಲಿ ಸಚಿವ ವರ್ಸಸ್ ಮಾಜಿ ಸಚಿವ, ಒಂದು ಕಡೆ ಸಾವ್ಕಾರ್ ಹಾಗೂ ಇನ್ನೊಂದು ಕಡೆ ಕಾರಜೋಳಗೆ ಪ್ರತಿಷ್ಠೆಯ ಕಣವಾಗಿದೆ ಬಾಗಲಕೋಟೆ. ಇನ್ನು ಬಾಗಲಕೋಟೆ ಉಪಸಮರ ಏನಿದೆ, ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಗೊಂದಲಗಳು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಇಲ್ಲಿ ಇದು ಯಾವುದೇ ರೀತಿಯಾದಂತಹ ಯಾರು ಸ್ಪರ್ಧೆ ಮಾಡಿದ್ದಾರೆ ಅವರ ಒಂದು ಬೈ ಎಲೆಕ್ಷನ್ ಅಲ್ಲ, ಸಚಿವ ವರ್ಸಸ್ ಮಾಜಿ ಸಚಿವರ ಬೈ ಎಲೆಕ್ಷನ್, ಬಾಗಲಕೋಟೆ ಬೈ ಎಲೆಕ್ಷನ್ ಅಂತಾನೆ ಹೇಳ್ತಾ ಇದ್ದಾರೆ. ಈಗಾಗಲೇ ಗೋವಿಂದ ಕಾರಜೋಳಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಹೊಣೆ ಆಗಿರುವಂಥದ್ದು. ಇದು ಹೊಣೆಗಾರಿಕೆ ಹೊತ್ತವರ ನಡುವಿನ ಬಿಗ್ ಕಾಳಗ ಅಂತಾನೆ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಿಪೋರ್ಟರ್ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಆನಂದ್, ಇಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಬೈ ಎಲೆಕ್ಷನ್ ಸಚಿವ ವರ್ಸಸ್ ಮಾಜಿ ಸಚಿವರ ಏನು ಚಕಾಮಕಿ ಯಾವ ರೀತಿ ಇದೆ? ವಿನೋದ್, ಏನಂದ್ರೆ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂತೆ ಏನು ಉಪಚುನಾವಣೆ ಆಗ್ತಾ ಇದೆ, ಆ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಗಿಂತ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ನ ಲೀಡರ್ಸ್ಗಳು ಬಹಳ ಒಂದು ಪೈಪೋಟಿ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಏನು ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಗೆಲುವಿನ ಹೊಣೆ ಹೊರಿಸಲಾಗಿದೆ. ಈ ಬೆನ್ನಿನಲ್ಲಿ ಬಿಜೆಪಿ ಪಕ್ಷದಿಂದ ಗೆಲುವಿನ ಹೊಣೆಯನ್ನು ಏನು ಮಾಜಿ ಡಿಸಿಎಂ ಆಗಿರುವಂತಹ ಗೋವಿಂದ ಕಾರಜೋಳ ಅವರ ಮೇಲೆ ಹೆಗಲ ಮೇಲೆ ಹೇರಿಸಿದ್ದಾರೆ. ಹೀಗಾಗಿ ಇವರಿಬ್ರು ಏನು ಈ ಕ್ಷೇತ್ರದಲ್ಲಿ ಬಂದು ಕುಳಿತುಕೊಂಡು ಏನೆಲ್ಲ ರಾಜಕೀಯ ತಂತ್ರಗಳು ಮಾಡಬೇಕು ಮತ್ತು ಯಾರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡಬೇಕು, ಯಾವ ಮುಖಂಡರಿಗೆ ಮನವೊಲಿಸಿದ್ರೆ ಆ ಮುಖಂಡರ ಜಾತೀಯತೆ ಲೆಕ್ಕಾಚಾರ ಮೂಲಕ ನಮಗೆ ಪ್ಲಸ್ ಆಗುತ್ತದೆ, ಯಾವ ಮುಖಂಡ ಹಿಡಿದ್ರೆ ಮತ್ತೆ ನಮಗೆ ಮೈನಸ್ ಆಗುತ್ತದೆ, ಈ ಎಲ್ಲ ಲೆಕ್ಕಾಚಾರ ಹಾಕುವ ಮೂಲಕ ಗೋವಿಂದ ಕಾರಜೋಳ ಮಧ್ಯೆ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಒಂದು ಪೈಪೋಟಿ ಏರ್ಪಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಉಮೇಶ್ ಮಿಡಿ ಅವರು ಘೋಷಣೆ ಮಾಡಿದ್ದಾರೆ.
ಮಾಡಿದ್ದಾರೆ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಈರಣ್ಣ ಚರಂತಿಮಠ ಅವರು ಘೋಷಣೆ ಮಾಡಿದ್ದು ಅವರು ನಾಮಪತ್ರ ಸಲ್ಲಿಕೆಗೂ ಸಹ ಒಂದು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ನಾಳೆ ಈ ಬಗ್ಗೆ ಒಂದು ಬೃಹತ್ ಏನು ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುವುದು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದ್ರೆ ಬಿ ವಿಜೇಂದ್ರ ಅವರು ಒಂದು ಬಿಜೆಪಿ ಪಕ್ಷದ ಪರವಾಗಿ ಬರ್ತಿದ್ದಾರೆ. ಈ ಮಧ್ಯೆ ಇವರಿಬ್ಬರು ಏನು ಲೀಡರ್ಸ್ ಇದ್ದಾರೆ, ಆ ಇಬ್ಬರು ಲೀಡರ್ಸ್ ಕ್ಷೇತ್ರದಲ್ಲಿ ಇದ್ದುಕೊಂಡು ನೀವು ಕಾರ್ಯತಂತ್ರ ರೂಪ ಮಾಡಬೇಕು, ಜಾತಿ ಸಮುದಾಯ ಮತ್ತು ಸಮಸ್ಯೆ ಸ್ಥಳೀಯ ಸಮಸ್ಯೆ ಜೊತೆಗೆ ಕಾರ್ಯಕರ್ತರನ್ನು ಯಾವ ರೀತಿ ಹೊಂದಾಣಿಕೆ ಮಾಡಿ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಆಯಾ ಪಕ್ಷದವರು ಆ ಲೀಡರ್ಸ್ಗೆ ಏನೋ ಒಂದು ಜವಾಬ್ದಾರಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಚುನಾವಣೆ ಇರೋದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅಂದ್ರೆ ಏನು ಗೋವಿಂದ ಕಾರಜೋಳ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಅಂತ ಹೇಳ್ಬಹುದು. ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಗ್ರಾಸ ಆದ ವಿಷಯವಾಗುತ್ತದೆ. ಇದು ಇವರು ನಂತರ ಮುಂದಿನ ಏನು ಎಲೆಕ್ಷನ್ ನಂತರ ಯಾರಿಗೆ ಗೆಲುವಾಗೋದು ಮತ್ತು ಯಾರಿಗೆ ಲಾಭ ಆಗೋದು ಯಾರಿಗೆ ನಷ್ಟ ಆಗೋದು ಎಂಬುದನ್ನು ಮುಂದೆ ಚುನಾವಣೆ ನಂತರ ಇದು ವಿಶ್ಲೇಷಣೆ ಮಾಡಬಹುದು ಅಂತ ಹೇಳ್ಬಹುದು. ಓಕೆ ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.